ಸೊ ಇದೇ ನಾನಿನ್ ಫೈನಲ್ ಡಿಸಿಷನ್. ನಾನು ಮೊದಲೇ ಹೇಳಿದ್ದೆ ಇದೆಲ್ಲ ವರ್ಕ್ ಆಗಲ್ಲ ಅಂತ. ಆದರೆ ನಾವೀಗ ತುಂಬ ದೂರ ಬಂದಾಯಿತು. ಒಬ್ರನ್ನೊಬ್ರು ಹಚ್ಕೊಂಡ್ಬಿಟ್ಟಿದ್ದೀವಿ. ಐ ನೋ ದ್ಯಾಟ್ ವಿ ಹ್ಯಾವ್ ಬಿನ್ ಟಾಕ್ಸಿಕ್ ಟು ಈಚ್ ಅದರ್, ಬಟ್ ಐ ನೋ ವಿ ಕ್ಯಾನ್ ಸ್ಟಿಲ್ ಫಿಕ್ಸ್ ದಿಸ್. ನನ್ನ ಮಾತು ಕೇಳು ಪ್ಲೀಸ್. ನೋ, ಅದಾಗಲ್ಲ. ಪ್ಲೀಸ್ ನನ್ನ ಕನ್ವಿನ್ಸ್ ಮಾಡೋ ಟ್ರೈ ಮಾಡಬೇಡ. ಪದೇ ಪದೇ ಅದೇ ಮಾತೇನೆ ನಾನು ಊಹಿಸ್ಬೇಡ ಪ್ಲೀಸ್. ನನ್ನ ಪ್ರಪಂಚ ಬಿಟ್ಟು ಯಾವಾಗೋರ್ಗೆ ಬಂದಾಯ್ತು. ಅಂಡ್ ನನಗೂ ಅರ್ಥ ನಿನ್ಗೆ ಎಷ್ಟು ಕಷ್ಟ ಆಗುತ್ತೆ ಅಂತ. ಆದ್ರೆ ನಮ್ಮ ಹತ್ರ ಬೇರೆ ದಾರಿ ಇಲ್ಲ. ಪ್ಲೀಸ್ ಅರ್ಥ ಮಾಡ್ಕೊ. ನಮ್ಮೊಳತ್ಕಾಗೆ ಹೇಳ್ತಿರೋದು ಪ್ಲೀಸ್. ಅಂಡ್ ಈ ರಿಲೇಷನ್ಶಿಪ್ಪಲ್ಲಾಗಲಿ, ಈ ದಿನಗಳಲ್ಲಾಗಲಿ ನಾನು ಹತ್ರ ಕೊನೆದಾಗ ಏನಾದ್ರು ಕೇಳೋಂತಿದ್ರೆ ಅದಿದೊಂದೇ ಪ್ಲೀಸ್. ಪ್ಲೀಸ್ ನಾನು ಮಾಡ್ಬಿಡು ಅನಿತಾ. ಕಟ್ ಕಟ್ ಕಟ್. ಏ ಲೋಫರ್, ಅದು ಅನಿತಾ ಅಲ್ಲ ಅಂಕಿತಾ. ಎಸ್ಸಲ ಹೇಳೋದು ಯಬ್ರಾಸಿ ನನ್ನ ಮಗನೇ. ಯಾಕೋ ಡಬ್ಬಿಂಗ್ ಅಡ್ಜಸ್ಟ್ ಮಾಡ್ಕೊಳ್ಳೋ. ಏಯ್ ನಮ್ದೇನ್ ಕೇಜ್ ಆಫ್ ಫ್ರೆಂಚ್ ಬಜೆಟ್ ನೋಡು. ಲೋ, ಇಲ್ಲಿವರೆಗೂ 20 ಟೇಕ್ ತಗೊಂಡಿದ್ಯಾ. ಯಾಕೆ ಹೋಗ್ಲಿಂಗ್ ಮಾಡ್ತೀಯ ಅನಿತಾ? ಕಟ್ ಕಟ್. ಏಯ್ ಏನಯ್ಯ ಮಾಡ್ತಿದ್ಯಾ? ಟೇಕ್ 2 ಆಕ್ಷನ್. ಅದ್ ಹೇಳಕ್ ಆಗಲ್ಲ ಅನಿತಾ. ಅಂಕಿತಾ ಅಲ್ಲ, ಕಟ್. ಅನಿತಾ ಅಲ್ಲ, ಸಾರಿ ಕಟ್. ಅನಿತಾ, ಅಂಕಿತಾ ಅಲ್ಲ, ಸಾರಿ. ಏ ಕಟ್. ಏ ಥು ಕಟ್. ಮಗನೇ, ಇನ್ನೊಂದ್ಸಲಿ ಅಂಕಿತಾ ಅನ್ನೋದು ಬದಲು ಅನಿತಾ, ಸುನೀತಾ ಅಂತ ಏನಾರು ಅಂದ್ರೆ ಸರಿ ಇರಲ್ಲ ನೋಡು. ಆಯ್ತು. ಆಕ್ಚುಲಿ ಸೀನ್ ಚೆನ್ನಾಗೇ ಬರ್ತಾ ಇದೆ, ಆದ್ರೆ ಈ ಹುಡುಗಿನೇ ನೋಡ್ಕಲಿ. ಇದೇ ಲಾಸ್ಟ್ ಸೀನ್, ಇವತ್ತೇ ಪ್ಯಾಕ್. ಇದೊಂದು ಡೈಲಾಗ್ ಸರಿ ಹೇಳ್ಬಿಡಪ್ಪ, ಕೈ ಮುಗ್ದು ಬಿಡ್ತೀನಿ. ಅಂತಲ್ಲ ಅಂಕಿತಾ, ಅಂಕಿತಾ ಓಕೆ. ಮಗನೇ, ಇನ್ನೊಂದ್ಸಲ ಏನಾರು ಮಿಸ್ ಆಯ್ತೋ, ಇದೇ ಬೆಡ್ದಿಂದ ತಳ್ಬಿಟ್ಟು ಈ ಹೀರೋಯಿನ್ ನಿನ್ನ ತಳ್ಬಿಟ್ಲು ಅಂತ ಇರೋ ಲವ್ ಸ್ಟೋರಿನೋ ಕ್ರೈಮ್ ಸ್ಟೋರಿ ಮಾಡ್ಬಿಡ್ತೀನಿ. ಅಷ್ಟೆಲ್ಲ ರಿಸ್ ಒಳಕೋಬೇಡ ಮಚ್ಚ, ಪಕ್ಕ ಓಕೆ ಮಾಡ್ತೀನಿ. ಓಕೆನಾ? ಸರಿ ಆಯ್ತು, ನೋಡ್ತೀನಿ ಮಚ್ಚ, ಪಕ್ಕ ಓಕೆ ಮಾಡ್ತೀನಿ. ಆಯ್ತು ಆಯ್ತು ಆಯ್ತು. ನೀವು ರೆಡಿದಿರಲ್ವಾ? ತಗೊಳ್ಳೋ ರಾಜು. ನೋ, ಅದಾಗಲ್ಲ. ರಿಲೇಷನ್ಶಿಪ್ಪಲ್ಲಾಗಲಿ ನಾನು ನಿನ್ನ ಹತ್ರ ಕೊನೆದಾಗ ಏನಾದ್ರು ಕೇಳೋ ಅಂತಿದ್ರೆ ಅದಿದೊಂದೇ. ಅನಿತಾ ಅಲ್ಲ ಅಂಕಿತಾ, ಅಂಕಿತಾ ಪ್ಲೀಸ್ ಪ್ಲೀಸ್ ನಾನು ನೋಡ್ಬಿಡು ಅಂಕಿತಾ. ಕಟ್. ಅಪ್ಪ ಸಾಕಾಯ್ತು. ಹಾ, ಇವತ್ತೇ ಪ್ಯಾಕಪ್. ನಡ್ರಿ ಎಲ್ಲರೂ. ಹೇ ಬಪ್ಪ, ಈ ಸರಿ ಕರೆಕ್ಟಾಗಿ ಬಂದಲ್ಲ ನಂದು. ಈ ಸರಿ ನನ್ನ ಅನಿತಾ ಅಂಕಿತಾ ಅಂತ ಕರೆಯೋ ಬದಲು ನಿನ್ನ ಎಕ್ಸ್ನ ಕರೆಸಿ ಆ್ಯಕ್ಟ್ ಮಾಡಿಸಿದ್ರೆ ಶೂಟಿಂಗ್ ಬೇಗ ಮುಗಿಯೋದು, ಜೊತೆಗೆ ಪ್ಯಾಚಪ್ಪು ಆಗ್ತಿತ್ತು. ಪ್ಲೀಸ್ ಅವಳ ಬಗ್ಗೆ ಮಾತಾಡಬೇಡಿ. ಹೇಳ್ದೆ ಕೇಳ್ದೆ ಟ್ರೈನ್ ಕೂಡ ಪ್ಲಾಟ್ಫಾರ್ಮ್ ದಾಟ್ ಹೋಗಲ್ಲ. ಆದರೆ ಟ್ರ್ಯಾಕ್ ಚೇಂಜ್ ಮಾಡಬಾರ್ದು ಅಂತೇನಿಲ್ಲಲ್ಲ. ಆದರೆ ಇವಾಗ ಅವಳು ಅದು ಯಾವ ಟ್ರ್ಯಾಕ್ ಚೇಂಜ್ ಮಾಡಿದ್ದು, ಯಾರ ಜೊತೆ ಚುಕ್ಕು ಪುಕ್ಕು ಅಂತ ಹೋಗ್ತೇವಳು. ಆದರೆ ನಾನು ಮಾತ್ರ ಇನ್ನೂ ಅದೇ ಟಿಕೆಟ್ ಇಟ್ಕೊಂಡು ಅದೇ ಪ್ಲಾಟ್ಫಾರ್ಮಲ್ಲಿ ಅವಳಿಗೋಸ್ಕರ ಹಾಗೆ ಕಾಯ್ತೀನಿ. ಅದು ಕಂಡಿಟ್ಟುള്ള ಅಂದರೆ ಗೊತ್ತಾ ನನೀಗ? ಓಹೋ, ಅವಳೀಗ ಇಲ್ಲಿ ಕೂಡ ಟ್ರೈನ್ ಬಿಟ್ಟೋಯ್ತು. ಹೀಗೆ ಟ್ರೈನ್ ಬಿಟ್ಟೋದ್ಮೇಲೆ ಟಿಕೆಟ್ ತಗೊಂಡ್ರೆ ಅಂಕಿತಾ ಅನಿತಾ ಅಂತ ಅಲ್ದಾಡ್ತಿರ್ಬೇಕಾಗುತ್ತೆ. ಆಯ್ತು ಸುಮ್ಮನೆ ಒಂದೊಂದು ಟೈಮ್ ಹಂಗಾಗತ್ತೆ. IIT ಆದ್ರು NIT ಆದ್ರು ನಾವು ಹೇಳೋದೊಂದೇ, ನಮ್ಮ ಕಾಲೇಜ್ ಸರಿ ಇಲ್ಲ, ಹುಡ್ಗಿ ಚೆನ್ನಾಗಿಲ್ಲ. ಹೋಗ್ಲಿ ಬಿಡು, ಆ ಹುಡುಗಿನಾದ್ರು ಕರಿ. ಬ್ಯಾಕ್ಗ್ರೌಂಡ್ ಒಳ್ಳೆ ಉಂಟು, ಒಂದು ಲಾಸ್ಟ್ ಶಾಟ್ ತಗೊಂಡ್ಬಿಡ್ತಾನೆ. ಓಕೆನಾ? ಚೆನ್ನಾಗಿ ಬರ್ತಲ್ಲ? ಬರುತ್ತೆ. ವರ್ಷ ಲಾಸ್ಟ್ ಒಂದೇ ಒಂದು ಶಾಟ್ ಅಂತೆ. ಬನ್ನಿ, ಓಕೆನಾ? ಆ ಕಡೆಯಿಂದ ತೆಗಿ, ಆ ಸೈಡ್ಗೂ ಸ್ವಲ್ಪ ಲೆಫ್ಟ್ ಬಾ, ಕೈ ಕಟ್ಕೆನಾ, ಕೈ ಕಟ್ಕೋ. ಹಾಂ, ಸ್ವಲ್ಪ ಲೆಫ್ಟ್. ಹೊರಟಿದಲ್ಲ? ಓಕೆ, ಸ್ಟಡಿ, ಕ್ಲಿಕ್.
ಆದ್ರೂ NIT ಆದ್ರೂ ನಾವ್ ಹೇಳೋದೊಂದೇ ನಮ್ ಕಾಲೇಜ್ ಸರಿ ಇಲ್ಲ, ಹುಡ್ಗಿ ಚೆನ್ನಾಗಿಲ್ಲ. IIT ಆದ್ರೂ NIT ಆದ್ರೂ ನಾವ್ ಹೇಳೋದೊಂದೇ ನಮ್ ಕಾಲೇಜ್ ಸರಿ ಇಲ್ಲ, ಹುಡ್ಗಿ ಚೆನ್ನಾಗಿಲ್ಲ. ಲೋ ಅರವಿಂದ, ಪಕ್ಕ ಸಬ್ಮಿಟ್ ಮಾಡಾಯ್ತಲ್ಲ, ಎಲ್ಲ ಕರೆಕ್ಟ್ ಆಗಿದೆ ತಾನೇ? ಏಯ್ ಎಸ್ಸಲಿನ ಕೇಳೋದು? ಆಗ್ಲಿಂದ 5 ಸಲ ಕೇಳಿದೀಯ, ಎಲ್ಲ ಸಂಜೆನೇ ಮಾಡಾಯ್ತು. ಏ ಮತ್ತಂಗೆಲ್ಲ ಮಾಡ್ಬೇಡಪ್ಪ ನೀನು. ಆಯ್ತು ಬಿಡಪ್ಪ, ನಡಿ ನೀನು. ಓ ಬಾಯ್ಸ್ ಬಂದ್ರು, ಎಣ್ಣೆ ಬಂತು. ಇವತ್ತು ಬೆಳಿಗ್ಗೆ ಅದು ಯಾರ ಮುಖ ನೋಡಿದ ಏನೋ. ಇದೊಂದು ಡಬ್ಬಾ ಲೇಟು. ಏಯ್ ಯಾಕ್ರೋ ಲೇಟು? ಇವನು ಅವನಲ್ಲ, ಇವನಿಂದ ಅರ್ಧ ಲೇಟ್ ಆಗಿದ್ದು. ಏಯ್ ಅಲ್ಲ ಮಾರೆ, ಅದು ನಾನು ಲೆಫ್ಟ್ ತಗೊಳ್ಳೋ ಬದಲು ನಾ ಹೇಳ್ತೀನಿ ಸಮಾಧಾನ ಮಚ್ಚ. ಪೊಲೀಸ್ ಹತ್ರನೇ ಜಸ್ಟ್ ಸಿಕ್ಕಾಕೋತಿದ್ವಿ, ಪುಣ್ಯಕ್ಕೆ ಎಸ್ಕೇಪ್ ಆಗಿ ಬಂದ್ರಿ ಅನ್ಕೋ. ಅಲ್ಲ ಮಾರೆ, ನಾನು ಅದು ಲೆಫ್ಟ್ ತಗೊಳ್ಳೋ ಬದಲು ರೈಟ್ ತಗೊಂಡೆ ಅಷ್ಟೇ. ಸಮಾಧಾನ, ನಾನು ಹೇಳ್ತೀನಿ. ನೀನು ಎಲ್ಲಿ ಲೆಫ್ಟ್ ತಗೊಂಡೆ? ನಾ ಎಲ್ಲಿ ಲೆಫ್ಟ್ ತಗೊಳಕ್ ಕೇಳಿದೆ? ನೀನು ಯಾವ ಸರ್ಕಲ್ ತಗೊಂಡೆ ಹೇಳು? ಸರ್ಕಲ್. ಏ ಹಿಂಗೆ ಹೇಳೋದು ನೀವೆಲ್ಲ. ಹೋಗ್ಲಿ ಬಿಡ. ಥೂ, ಆಯ್ತು ಬನ್ರಪ್ಪ, ಎಣ್ಣೆ ಹೊಡೆಯೋಣ. ಏ ವೈ ಬ್ರೋ, ವೈ ಅರ್ಜೆಂಟ್? ಯು ನೋ ವಾಟ್, ಎಣ್ಣೆ ಹೊಡಿಯೋದು ಇಸ್ ಅನ್ ಆರ್ಟ್. ಇಟ್ಸ್ ಅನ್ ಆರ್ಟ್, ಓಕೆ? ಎಣ್ಣೆ ಎಷ್ಟು ಸ್ಲೋ ಆಗಿ ಹೊಡೆದ್ರೆ ಅಷ್ಟು ಒಳ್ಳೇದು. ಐ ವಿಲ್ ಶೋ ಯು ನೌ, ಐ ವಿಲ್ ಶೋ ಯು. ಸೊ ಬಿಫೋರ್ ಗೆಟಿಂಗ್ ಇನ್ ದ ಟಾಪಿಕ್, ಡಿಸ್ಕ್ಲೇಮರ್ ಇಸ್ ವೆರಿ ಇಂಪಾರ್ಟೆಂಟ್. ಧೂಮಪಾನ ಮತ್ತು ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಪಾಯಿಂಟ್ ನಂಬರ್ 1, ಎಣ್ಣೆ ನೋಡಿದ ತಕ್ಷಣ ಕಂಡು ಕಾಣ್ದಿರೋರ್ ಥರ ಆಡಲೇಬಾರ್ದು, ಸೇಮ್ ಇವ್ ಥರನೇ. ಎರಡನೇದು ಸೈಡ್ಸು, ಇದು ಎಣ್ಣೆ ಹೊಡೆಯೋಕ್ಕಿಂತ ಮುಂಚೆನೇ ಖಾಲಿ ಮಾಡಿಬಿಡಿ, ಅದೇ ಮೋಸ್ಟ್ ಇಂಪಾರ್ಟೆಂಟ್. ಮೂರನೇದು ಮಿಕ್ಸರ್ಸು. ನಾಲ್ಕನೇದು ಸಮಾನತೆ ಅಂದರೆ ಈಕ್ವಾಲಿಟಿ. ಅದು ಹುಡುಗರು ಪೆಗ್ಗಾಕೋ ವಿಸಲ್ ಅಂತೂ ಈಕ್ವಾಲಿಟಿ ಮೇಂಟೈನ್ ಮಾಡೇ ಮಾಡ್ತಾರೆ, ವಿತ್ ಆಪ್ಟಿಮಲ್ ರೇಷಿಯೋ ಆಫ್ ಮಿಕ್ಸಿಂಗ್. ಕರೆಕ್ಟಾಗಿದೆ ಅನ್ಸೆ, ತಗೊಳ ಓಕೆನಾ? ರೆಡಿ ಬಾಯ್ಸ್, ಜೈ ಮಂಕಳಮ್ಮ. ಹೇ ಒಂದು ನಿಮಿಷ ಬಾಯ್ಸ್, ಕುಡಿಯೋದೇನೋ ಓಕೆ. ಕುಡಿದ್ಮೇಲೆ ಇವನು ಅವ್ನ ಎಕ್ಸ್ಟ್ರಾ ನೆನ್ಸ್ಕೊಂಡು ಅದೇ ಹಳೆ ಲವ್ ಸ್ಟೋರಿನ 30 ಸಾರಿ ಹೇಳೋದು, ಇವನು ಅದೇ ಸ್ಕ್ರಿಪ್ಟ್ನ 40 ಸಾರಿ ಹೇಳೋದು. ಎಲ್ಲ ಕೇಳಿ ಕೇಳಿ ಸಾಕಾಗೋಗಿದೆ. ಒಂದು ಹೊಸ ಗೇಮ್ ಆಡೋಣ, ಏನಂತೀರಾ? ಟ್ರೂತ್ ಆಡೋಣ, ಚೆನ್ನಾಗಿರುತ್ತೆ. ಏ ಹೋಗು ಮಾರ್ಯ, ಅದೋಗಿ ನೀನು ನೆಕ್ಸ್ಟ್ ಜೊತೆ ಆಡೋಗು. ನಿಮ್ಮ ಬಾಳ್ ಬಗ್ಗೆ ನಿಮ್ಗಿಂತ ಜಾಸ್ತಿ ನಂಗೆ ಗೊತ್ತುಂಟು. ಏಯ್ ಸಾಕಿರಾ. ಇವಾಗ ಗೇಮ್ ನೇಮ್ ಬಂದು ಕನ್ಫೆಷನ್ ಗೇಮ್. ಈ ಮೂವಿ ಸ್ಟಾರ್ಟ್ ಆದಾಗ್ಲಿಂದ ನಾವು ಎಷ್ಟೊಂದು ವರ್ಕ್ನ ಡಿವೈಡ್ ಮಾಡ್ಕೊಂಡು ಮಾಡಿದೀವಿ. ಆಗ ಒಬ್ರಿಗೆ ಗೊತ್ತಾಗ್ದಂಗೆ ಒಬ್ರು ಏನೋ ಒಂದು ಕಂತ್ರಿ ಕೆಲಸ ಮಾಡಿದೀವ. ಈಗ ಒಂದೊಂದು ರೌಂಡ್ ಪೆಗ್ಗಾದ್ಮೇಲೂ ಅವ್ರವ್ರು ಮಾಡಿರೋ ಕಂತ್ರಿ ಕೆಲಸನ ಬೈಬಿಡ್ಬೇಕು. ಏನಂತೀರಾ? ಸರಿ, ಹಾಗಾದ್ರೆ ಫಸ್ಟ್ ಯಾರು? ನೀನೇ. ಯಾಕಪ್ಪ, ಯಾಕೆ ನಾನೇ ಬಲಿಪಶು ಆಗ್ಬೇಕು? ಹೋಗೋ, ಆಗಲ್ಲ, ನೀನೇ ಮಾಡ್ಬೇಕಿದ್ರೆ. ಆಯ್ತು ಬಿಡಪ್ಪ, ನಾನೇ ಹೇಳ್ತೀನಿ. ಆ ಹುಡುಗಿರ್ ಬ್ಯಾಚ್ ಇತ್ತಲ್ವಾ, ಅದೇ ಹೀರೋಯಿನ್ ಫ್ರೆಂಡ್ಸ್ದು, ಅವ್ರ ಪೇಮೆಂಟ್ ಸೆಟಲ್ ಮಾಡುವಾಗ ನಿಮ್ದು ಕಾಲೇಜು? ನಮ್ದು SI. ಆ್ಯಕ್ಚುಲಿ ನಮ್ಮದು SI ಕಾಲೇಜನೇ, ನಾನು ನಿಮ್ಮ ಸೀನಿಯರ್ ಆಗ್ತೀನಿ. ಸೊ ಆಗಿನ ಸ್ಟಾಫ್ ಬೆವರ್ಸಿ ಸಿಕ್ಕಿದ ಹುಡುಗಿರ ಜೊತೆ ಫ್ರಂಟ್ ಮಾಡ್ಕೊಂಡು ಕೊಡ್ತೀಯ ಅಲ್ಲಿ? ಇಲ್ವೋ, ನಾರ್ಮಲ್ಗೆ ಒಂದು ಡೈಲಾಗ್ ಹೇಳಕ್ ಬರ್ತಾ ಇಲ್ಲ ನಿಂಗೆ ಅಲ್ಲಿ? ಇಲ್ವೋ ಡೈಲಾಗ್ಸ್ ನೋಡು, ಅವ್ನು ನೋಡು, ಹೇಳಿದ ಕೆಲಸ ಎಷ್ಟು ಸಿನ್ಸಿಯರ್ ಆಗಿ ಮಾಡ್ತಾವನೆ. ನೀನು ಇದೆಯಾ ಅಲ್ಲಿ? ನೋಡು, ನೋಡು ಆ ಡಿಸೆನ್ಸಿ ನಾವು ಮುಖದಲ್ಲಿ ಮಾತಾಡ್ತಿರ್ಬೇಕಾದ್ರೆ. ಏಯ್, ನಿಮ್ಮಂತವನ್ನೆಲ್ಲ ಏನು ಕರ್ಕೊ ಬರ್ತೀವ ಅನ್ನೋ ಸಿಟ್ಟು ಬರುತ್ತೆ ನಂಗೆ ಅಲ್ಲಿ. ನಿಮ್ಮ ಡೈರೆಕ್ಟರ್ ಏನ್ರಿ ಹೆವಿ ಟಾರ್ಚರ್ ಕೊಡ್ತಾನೆ? ಒಂದು ಸ್ವಲ್ಪ ಸೀನ್ ಆ ಕಡೆ ಈ ಕಡೆ ಆದ್ರೂ ಕಟ್ ಅಂತಾನೆ. ಕೊಡೋದು ಮಾತ್ರ ಖಾಲಿ 150. ಏ ನನಗೂ ಗೊತ್ತ್ರಿ ನೀವೆಲ್ಲ ಎಷ್ಟು ಕಷ್ಟಪಟ್ಟಿದ್ದೀರಾ ಅಂತ. ಅದಕ್ಕೆ ನಮ್ಮ ಪ್ರೊಡಕ್ಷನ್ ಅವರು 150 ಕೊಡ್ಲಿಕ್ಕಿದ್ರು. ನಾನು ಜಗಳ ಮಾಡಿಸಿ ಈಗ ನಿಮಗೋಸ್ಕರ 200 ಕೊಡಿಸ್ತಾ ಇದ್ದೀನಿ. ಸೋ ಸ್ವೀಟ್ ಆಫ್ ಯು, ಥ್ಯಾಂಕ್ಸ್. ನಿಮಗಿರೋ ಬುದ್ಧಿ ಕೈಂಡ್ನೆಸ್ ಆ ಡೈರೆಕ್ಟರ್ಗಾದ್ರೂ ಇದ್ದಿದ್ರೆ ಚೆನ್ನಾಗಿರೋದು. ಎಲ್ಲರೂ ನಮ್ಮ ಥರ ಒಳ್ಳೆಯವರಾಗಿರೋಕ್ಕಾಗತ್ತಾ? ನೀವೇ ಹೇಳಿ. ಅದು ಕರೆಕ್ಟ್ ಬಿಡಿ. ಆ್ಯಕ್ಚುಲಿ ಆ ಹೀರೋಯಿನ್ಗಿಂತ ನಾನೇ ಚೆನ್ನಾಗಿದ್ದೀನಿ. ಅಬ್ಸಲ್ಯೂಟ್ಲಿ. ಅರೆ ಎಂತ ಮಾಡೋದು, ನಮ್ಮ ಡೈರೆಕ್ಟರ್ ಮಂಡೆ ಸ್ವಲ್ಪ ಸರಿ ಇಲ್ಲ. ನೀವು ವರಿ ಮಾಡಬೇಡಿ. ಈ ಮೂವಿ ಪಿಕ್ಚರ್ ತೆಗ್ದಾದ್ಮೇಲೆ ಉಂಟಲ್ಲ, ನಾನೊಂದು ಮೂವಿ ಮಾಡಲಿಕ್ಕಿದ್ದಾನೆ. ನಾನೇ ಹೀರೋ, ನಾನೇ ಡೈರೆಕ್ಟರ್. ಆದರೆ ಒಂದು ಹೀರೋಯಿನ್ ಬೇಕಿತ್ತು. ನೀವು ನೋಡ್ಲಿಕ್ಕೆ ಚೆಂದ ಇದ್ದೀರಿ, ಆದರೆ ನಿಮ್ಮ ನಂಬರ್ ಕೊಟ್ಬಿಡಿ. ನೀವು ನಂಬರ್ ಕೊಟ್ಬಿಡಿ, ನೀವೇ ಸೆಕೆಂಡ್ ಹೀರೋಯಿನ್. ಸರ್ ತಾವು ತಮ್ಮ ಪ್ರೊಡಕ್ಷನ್ ಕಡೆಯಿಂದ ಕಾಸು ಕೊಟ್ರಾ? ಅದುವೇ ಪರ್ ಪರ್ಸನ್ 200 ರೂಪಾಯಿ. ಅಲ್ಲ, ಈ ನನ್ನ ಮಗ ಪರ್ ಪರ್ಸನ್ 250 ರೂಪಾಯಿ ಅಂತ ನನ್ನ ಹತ್ರ ಇಸ್ಕೊಂಡು ಹೋಗಿ ಅಲ್ಲಿ 250 ರೂಪಾಯಿ ಅವ್ರಿಗೆ ಕೊಟ್ಟು ನಾನು 150 ರೂಪಾಯಿ ಕೊಡಕ್ಕೆ ಹೇಳಿದೆ ಅಂತ ಹೇಳಿ ನನ್ನ ಇಮೇಜ್ ಡ್ಯಾಮೇಜ್ ಮಾಡೋದಲ್ದಲೆ ಅವ್ರ ಮುಂದೆ ಬಿಲ್ಡಪ್ ತಗೊಂಡು ಅದ್ರ ಮೇಲೆ ನಂಬರ್ ಬೇರೆ ಇಸ್ಕೊ ಬಂದಿದ್ಯಾ? ಸರಿ ಇದ್ಯಾ ಕಣ ನೀನು?
ಆಮೇಲೆ ಅದ್ರ ಮೇಲೆ ಇನ್ನೂ 100 ರೂಪಾಯಿ ಮಿಕ್ಕಿರ್ಬೇಕಿತ್ತು. ಎಲ್ಲೋ 100 ರೂಪಾಯಿ ಎಲ್ಲೋ? ತಾಳ್ಮೆ. ಈ ಸೈಡ್ಸ್ ಮೆಕ್ತಿದ್ಯಾ ಅಲ್ವಾ, ಇದೆಲ್ಲ ನಾನು ಆ ದುಡ್ಡಿಂದಾನೇ ತಂದಿರೋದು. ಸರಿ, ಈಗ ನೆಕ್ಸ್ಟ್ ಯಾರು? ನಿಂದಾಯ್ತು. ಇವಾಗ ಇವನೇ ಹೇಳ. ನೀನೇ ತಾನೇ ನೆಕ್ಸ್ಟ್ ಹೇಳೋ. ನಾನು. ನೀ ಹೇಳ್ತೀಯಾ? ನಾನು ಹೇಳು. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಒಂದು ಟೆಸ್ಟ್ ಶೂಟ್ ಮಾಡಿಸಿದ್ರು. ಹಾಂ. ಆದರೆ ಆ ವಿಡಿಯೋದಲ್ಲಿ ನೋಡಿ ನಂಗೆ ಆ್ಯಕ್ಟಿಂಗ್ ಸೆಟ್ ಆಗಲ್ಲ ಅಂತಾನೆ ಆದಿತ್ಯ ವಿಜಯ್ಗೆ ಆ ರೋಲ್ ಕೊಟ್ಟಿದ್ದು. ಆ್ಯಕ್ಚುಲಿ ಆ ವಿಡಿಯೋ ಡಿಲೀಟ್ ಮಾಡೋಕ್ಕೆ ಹೇಳಿದ್ನು, ನಾನೇ ಮಾಡಿಲ್ಲ. ಅವಾಗ ಶೂಟಿಂಗಲ್ಲಿ ಗ್ಯಾಪ್ ಸಿಕ್ತಾಗ ನೋಡಿ ನಗ್ತಾ ಇರ್ತೀನಿ. ಅದರಷ್ಟು ಹಿಲೇರಿಯಸ್ ಶೂಟ್ ನಾನು ಇನ್ನೊಂದು ಮಾಡೇ ಇಲ್ಲ. ಎಲ್ಲೇ ಕೊಡಿಲ್ಲ ನೋಡೋಣ. ಅದೇನು ಕಿಸಿದೋ ನೋಡ್ತೀನಿ ನಾನು. ಇದು ಫ್ರೇಮ್ ಎಲ್ಲ ಓಕೆ, ಎಲ್ಲ ಲೈಟಿಂಗ್ ಎಲ್ಲ ಓಕೆ ಅನಿಸುತ್ತೆ. ಏಯ್ ನೋಡ, ನೀನು ರಿಹರ್ಸಲ್ ಬೇಗ ಮುಗಿಸಿದ್ರೆ ಬೇಗ ಸ್ಟಾರ್ಟ್ ಮಾಡ್ಬೋದಪ್ಪ. ಅವಾಗಿಂದ ಅದೇ ಮಾಡ್ತಿದೀಯ. ನಿಮಿಷ. ರೆಡಿನಾ? ಏಯ್, ಲಾಂಗ್ ಶಾಟ್ ಅಲ್ಲ ಕಣೋ, ಈ ಕಡೆ ಸೈಡು. ಆ ಕಡೆ ಸಾರಿ ಬಂದೆ ಒಂದು ನಿಮಿಷ. ಹಾಂ, ಇವಾಗ ಸರಿ ಇದೆ. ರೆಡಿನಾ? ತಿರುಗ್ಲಾ? ಟೇಕ್. ಪ್ರಿಯಾ, ಹೇಳು. ನಾನು ನಿನ್ನ 3 ವರ್ಷದಿಂದ ಲವ್ ಮಾಡ್ತೀನಿ ಅಂತ ಗೊತ್ತಲ್ವಾ? ಆದ್ರೂ ಯಾಕೆ ನಾನು ಇಷ್ಟಪಡ್ತಾ ಇಲ್ಲ? ನೀ ಇಷ್ಟ ಇಲ್ಲ ಅಂತ ಹೇಳಿದೀನಿ ತಾನೇ. ಅದೇ ಯಾಕೆ ಅಂತ. ನಿಂಗೆ ಕಷ್ಟ ಸಮಯದಲ್ಲೆಲ್ಲ ನಿನ್ನ ಜೊತೆನೇ ಇರ್ತಾ ಇದ್ದೆ. ನಿಂಗೆ ಅರ್ಧ ಬ್ಯಾಕ್ಲಾಗ್ಸ್ ಕ್ಲಿಯರ್ ಆಗಿರೋದೆ ನನ್ನಿಂದ. ಆಮೇಲೆ ಆ ವಿಜಯ್ ಮತ್ತು ಆ ವಿನಯ್ ಅವರು ಬಿಟ್ಟೋದಲ್ಲೂ ನಾನು ನಿನ್ನ ಜೊತೆನೇ ಇರ್ತಾ ಇದ್ದೆ. ಇದೆಲ್ಲ ಜ್ಞಾಪಕ ಇಲ್ಲ ಅಲ್ವಾ ನಿಂಗೆ? ಯಾವನ ಇವನು? ಫಿಲಿಪ್ ಬಾ, ಫೋಕಸ್. ನಿಂಗೆ ಬರೀ ಶೋಕಿ ಮಾಡೋರು, ಮಿಡ್ಲಲ್ಲಿ ಕೈ ಕೊಡೋರು, ಇಂಥವರೇ ಬೇಕಿರೋದು. ನನ್ನಂತ ಡೀಸೆಂಟ್ ಆಗಿರೋರು, ಆಮೇಲೆ ಜೆನ್ಯೂನು ಪರ್ಸನ್ ಬೇಕಾಗಿಲ್ಲ ಅಲ್ವಾ ನಿಂಗೆ? ಟ್ರೂ ಪ್ರಿಯಾ, ಐ ಲವ್ ಯು. ಥೂ ಏನೋ ಇದು ಆ್ಯಕ್ಟಿಂಗ್ ಏನೋ, ಆ ಲುಕ್ಸ್ ಏನೋ, ಆ ಡೈಲಾಗ್ ಡೆಲಿವರಿ ಏನೋ. ಅಯ್ಯೋ ದೇವ್ರೆ ಯಪ್ಪ. ಮಚ್ಚ, ಈ ಶಾರ್ಟ್ ಫಿಲ್ಮ್ ಮಾಡ್ಬೇಕಾದ್ರೆ ನನ್ನ ಡೈಲಾಗ್ಸಲ್ಲಿ ಒಂದು ವರ್ಡ್ ಒಂಚೂರು ಆ ಕಡೆ ಈ ಕಡೆ ಹೋಗ್ಲಿ, ಕಟ್ ಅಂತ ವಯಸ್ಸಿಗೆ ಹಾಕೊಂಡ್ಬಿಡ್ತಾನೆ ಆ ಕಡೆಯಿಂದ. ಅಯ್ಯೋ ಮಚ್ಚ, ಇಲ್ಲಿ ನೋಡಿಲಿ, ನೀನು ಮಾಡೋ ಆ್ಯಕ್ಟಿಂಗ್ಗೆ ಕಟ್ಟನಲ್ಲ, ಪ್ಯಾಕಪ್ ಅಂತಾರೆ. ಆಯ್ತು ಸುಮ್ನಿರಪ್ಪ, ಅದು ಬರೀ ಟೆಸ್ಟ್ ಶೂಟ್ ಅಷ್ಟೇ. ಆಕ್ಟರ್ಸ್ ಆರ್ ಡೈರೆಕ್ಟರ್ ಚಾಯ್ಸ್. ಐ ಚೋಸ್ ಯು. ಓಕೆ, ಇವ್ನಿನ್ನ 2 ಪೆಗ್ ಹೊಡ್ದಿಲ್ಲ, ಆಗ್ಲೇ ಇಂಗ್ಲೀಷ್ ಕವರ್ ಸ್ಟಾರ್ಟ್ ಮಾಡ್ಬಿಟ್ಟವನೆ. ಏಯ್ ಸಾಕು ಸುಂದರ. ವಿಜಯ್ ನೀನು ಹೇಳ ಈಗ. ನನ್ನ ಟರ್ನ ಈಗ. ಇರು, ಒಂದು ಸಿಪ್ ಹೊಡೆದು ಹೇಳ್ತೀನಿ. ಈ ಶೂಟಿಂಗ್ ಟೈಮಲ್ಲಿ ಅಂಕಿತಾ ಅನ್ನಬಲ್ಲು ಅನಿತಾ ಅಂತಿದ್ನಲ್ಲ, ಆ ವಿಡಿಯೋಸ್ ಸಪ್ರೇಟ್ ಡಿಲೀಟ್ ಫೋಟೋ ಹಾಕಿದ್ದೆ ನೋಡು. ಅದು ನನ್ನ ಫೋನ್ ಕಳಿಸ್ಕೊಂಡು ನಾನು ಅನಿತಾ ಕಳಿಸಿ, ನೋಡು ನಾನು ನಿನ್ನ ಮರ್ತಿಲ್ಲ, ನಮ್ಮಿಬ್ಬರ ಮಧ್ಯೆ ಏನೇ ಆಗಿರ್ಬೋದು, ಆದರೆ ನಾನು ಇನ್ನೂ ಇಷ್ಟಪಡ್ತಾ ಇದ್ದೀನಿ, ಪ್ಲೀಸ್ ವಾಪಸ್ ಬಂದ್ಬಿಡು, ಐ ಮಿಸ್ ಯು, ಐ ಲವ್ ಯು ಅಂತ ಮೆಸೇಜ್ ಮಾಡಿದೆ. ಏನಿದು ರಿಯಾಕ್ಷನ್ ಕೊಡ್ತವ್ರೆ? ಕ್ರಿಂಜು. ಓಹ್, ರಿಪ್ಲೈ ಬಂತು. ಏನು ಮೆಸೇಜ್ ಮಾಡಿಲ್ಲ. ಓ ಶಟ್, ಲೋ ಅನಿತಾ ಕಳ್ಸೋಕೋಗಿ ಅರ್ಷಿತಾ ಕಳಿಸ್ಬಿಟ್ಟಿದ್ದೀನಲ್ಲೋ. ಹೊಸ ಎಕ್ಸಿಗೆ ಕಳ್ಸೋಕೋಗಿ ಹಳೆ ಎಕ್ಸಿಗೆ ಕಳಿಸ್ಬಿಟ್ಟ. ಸುಮ್ಮನೆರಪ್ಪ ನೀನು. ಹಾಲು ಕುಡ್ದಷ್ಟು ಸಂತೋಷ ಆಯಿತು. ಅಯ್ಯ, ನಿಮ್ಮ ಅಜ್ಜಿ ಯಾರ ನಿನ್ನಿಂದನೇ ಈ ಪರಿಸ್ಥಿತಿ ಬಂದಿರೋದು, ನೀನು ಕಂಡುಬಿದ್ದೆ. ಇಂಥವ್ರನ್ನೆಲ್ಲ ಅದು ಯಾಕೆ ಇಟ್ಕೊಂಡು ಬ್ಲಾಕ್ ಮಾಡ್ರ? ಬ್ಲಾಕ್ ಮಾಡ್ತೀನಿ. ಇರಪ್ಪ ಡೈರೆಕ್ಟರ್ ಸರ್, ನೆಕ್ಸ್ಟ್ ನೀವೇ ಹೇಳಿ. ಅದಾ ಹೇಳ. ಏಯ್ ರಾಗ ಹೇಳಿಬೇಡ, ಹೇಳ. ಹೇಳೋ. ವರ್ಷ ಪ್ರಪೋಸ್ ಮಾಡ್ಬಿಟ್ಲು. ಏನ ವರ್ಷ ಪ್ರಪೋಸ್ ಮಾಡ್ಬಿಟ್ಲಾ ನಿಂಗೆ? ಅದು ನಿನಗೆ? ಅಯ್ಯೋ, ಓ ಮೈ ಗಾಡ್ ಜಿಲ್ಲ. ಅಯ್ಯಪ್ಪ, ಯಾಕಪ್ಪಲ್ಲೋ ಹೇಳೋ. ಏಯ್
ಅದು ಹೇಳೋ ಬಡವ ರಾಸ್ಕಲ್. ಅದು ಅದು ಹಾ ಸೊ ವರ್ಷ ಈಗ ನೀನು ಎಷ್ಟೆಲ್ಲ ಏನು ಅಂತ ಅಂದರೆ ಈಗ ನಾನು ಮಾಡಿ ಹೇಳ್ತೀನಿ. ಸೊ ಅದನ್ನ ಅಷ್ಟು ಮಾಡಿದ್ರೆ ಸಾಕು, ಗೊತ್ತಾಯ್ತಲ್ಲ? ನಾನಾಗ ನೋ ಅಂದೆ, ಬಟ್ ಅದಾದ್ಮೇಲೆ ನಾನು ಎಲ್ಲೋದ್ರೂ ನೀನು ನನ್ನ ನೋಡ್ತಾ ಇದ್ಯಾ ಇಲ್ವಾ ಅಂತ ನನ್ನ ಕಣ್ಣುಗಳು ನಿನ್ನೆ ಹುಡುಕ್ತಿತ್ತು. ಯಾವಾಗಲೂ ನೀನು ಹೇಳಿದ ಮಾತುಗಳೇ ನನ್ನ ತಲೆ ಒಳಗಡೆ ಓಡ್ತಿರುತ್ತೆ. ಯಾವುದೇ ಕೆಲಸ ಮಾಡಿದ್ರು ನಿಂದೆ ನೆನಪು. ಇದನ್ನೆಲ್ಲ ನಿನ್ನ ಹತ್ರ ಹೇಳಬೇಕು ಅಂತ ತುಂಬ ಟ್ರೈ ಮಾಡಿದೆ, ಆದರೆ ಧೈರ್ಯನೇ ಸಾಕಾಗ್ಲಿಲ್ಲ. ಈಗ ಹೇಳ್ತಾ ಇದ್ದೀನಿ, ಐ ಲವ್ ಯು. ಐ ಲವ್ ಯು ಟು. ಏ ಲೂಸು, ಐ ಲವ್ ಯು ವಿಜಯ್ ಡೈಲಾಗ್, ಐ ಲವ್ ಯು ಟು ನಿನ್ ಡೈಲಾಗ್. ನಾನು ಅದನ್ನೇ ಹೇಳ್ತಾ ಇರೋದು, ಐ ಲವ್ ಯು. ಯಾರು ಇವೆಲ್ಲ? ಒಳ್ಳೆ ಯಾರನ್ನೇನೋ ಕರ್ಕೊಬಂದ್ಬಿಟ್ಟು ಐ ಲವ್ ಯು ಟು. ನಾನು ಅದನ್ನೇ ಹೇಳ್ತಾ ಇರೋದು, ಐ ಲವ್ ಯು. ಏಯ್ ನಿಜವಾಗ್ಲು? ಸೊ ನೀ ಹೆಸರೇ ತಾನೆ? ಏ ಶೂಟ್ ಮುಗಿದ ಮೇಲೆ ಹೇಳ್ತೀನಿ ಅಂತಂದೆ. ನೋಡಪ್ಪ, ನನಗೆ ಫಸ್ಟು ಶೂಟ್ ಕಂಪ್ಲೀಟ್ ಆಗಬೇಕಿತ್ತು. ನಾನು ಅಲ್ಲಿ ಮಾಡ್ಕೊಂಡಿರೋ ಕಮಿಟ್ಮೆಂಟ್ಗಿಂತ ಈ ಶಾರ್ಟ್ ಫಿಲಮ್ ಕಮಿಟ್ಮೆಂಟು ನಂಗೆ ತುಂಬ ಇಂಪಾರ್ಟೆಂಟು. ಅದಕ್ಕೆ ಹೇಳ್ತೀನಿ ಅಂತ ಅಂದಿದ್ದು. ಸರಿನೋ ಅಲ್ವಾ? ಸರಿ ಮಚ್ಚ, ಅಂತೂ ಫೈನಲ್ ಆಗಿ ಶಾಕ್ ಕೊಟ್ಟು ಬಿಟ್ಬಿಟ್ಟಿಯಲ್ಲೋ. ಕುಡ್ದಿದೆಲ್ಲ ಇಳ್ದೋಯ್ತು. ಏಯ್ ಸಾಕ್ ಮುಚ್ಚೋ, ಆಲ್ರೆಡಿ ಟೈಟಾಗಿ ಉಗ್ಲಾಡ್ತಾ ಇದೆಯಾ? ಥೂ, ಯಾರು ಹೋಗ್ಲಾಡ್ತಿರೋದು? ನೀನೆ. ಐ ಆಮ್ ಸ್ಟಡಿ ಯುನೋ. ಓ ಹೌದಾ? ಹಾಗಾದ್ರೆ ಇದು ಎಷ್ಟು ಹೇಳು? 22. 22. ನಿಂಗೆ ಹೆಂಗ್ ಕಾಣ್ತಿದ್ಯಾ? ಇದು ಒಂದು ಓ ಬಾ, ನೀನು ಟೈಟು ಇವನು ಟೈಟು. ಇವ್ನು ಟೈಟ್ ಎಲ್ಲ ಫ್ಲ್ಯಾಟ್ ಆಗ್ಬಿಟ್ಟವನೆ. ಅಯ್ಯೋ ಏನಿದು? ಕುತ್ಕ ಆಯ್ತು, ಇದಾಗಿದ್ಯಾ? ನಿಧಾನ. ಹಂಗೆ ಕುತ್ಕ. ಲೋ ಅದೇ ಅದೇ. ಏಯ್ ಹೇಳ. ಲೋ ಮಚ್ಚ ಮಗ, ನಾವು ಸೆಲೆಕ್ಟ್ ಆಗ್ತೀವೇನೋ? ಯು ನೋ ವಾಟ್? ವಾಟ್? ಐ ಹ್ಯಾವ್ ಎ ರೆಡಿಮೇಡ್ ಆನ್ಸರ್. ವಾಟ್? ಕೆಲಸ ನೀನು ಮಾಡು, ಫಲ ಆಶಿಸ್ಬೇಡ. ಓಕೆ. ಫಲ ತಾನಾಗೇ ನಿಂಗೆ ಹುಡ್ಕೊಂಬರುತ್ತೆ. ಅಬಾ ಏನು ಹೇಳಿದೆ ಮಚ್ಚ? ಮುತ್ತಿನಂತ ಮಾತು. ನಾಳೆ ಬೆಳಿಗ್ಗೆ ಸೇಮ್ ಡಿಟೋ ಸೇದ್ರ ಬರ್ಕೊಡು. ನಾಳೆ ನಮ್ಮಪ್ಪ ಮುಂದೆ ಹೋಗಿ ಸೇಮ್ ಹಿಂಗೆ ಹೇಳ್ತೀನಿ. ಸ್ವಲ್ಪ ಬಯ್ಯದಾರಿ ಕಮ್ಮಿ ಮಾಡ್ತಾರೆ. ಅಯ್ಯೋ ಮಚ್ಚ, ನಾಳೆ ಮಾಡೋದನ್ನು ಇವತ್ತೇ ಮಾಡಬೇಕು, ಇವತ್ತು ಮಾಡೋದನ್ನ ಈಗಲೇ ಮಾಡಬೇಕು. ಪ್ರಾಕ್ಟೀಸ್ ನೌ ಓನ್ಲಿ. ಈಗ ಯಾರಿಗೆ ಹೇಳ ಅಂತ? ನೀನು ಎಕ್ಸಿಗೆ ಹೇಳು, ಇಲ್ಲ ದೇವರಿಗೆ ಹೇಳು. ಯು ಮೀನ್ ಐ ಮೀನ್ ಟು ಸೇ ಟು ಲಾರ್ಡ್. ಕೈ ಎತ್ತ. ಓಕೆ, ಲೆಟ್ ಮೀ ಹ್ಯಾವ್ ಅ ಟ್ರೈ. ಲಾರ್ಡ್ ಐ ಆಮ್ ಕಮಿಂಗ್. ಇದೆಲ್ಲ ಗುಡ್. ಕೆಲಸ ಮಾಡು, ಅರ್ರ ಫಲ ಆಶಿಸ್ಬೇಡ, ಫಲ ತಾನಾಗೇ ಬರುತ್ತೆ. ಓಕೆ, ಅಂಡರ್ಸ್ಟ್ಯಾಂಡ್. ಗುಡ್ ನೈಟ್. ಯಾರು ಲೈಟ್ ಹಾಕೊಂಡಿದ್ದು? ಏಯ್ ಲೈಟ್ ಅಲ್ಲ, ನೀನು ಹೇಳಿದ್ಮೇಲೆ ಕರೆಂಟೇ ಹೋಯ್ತು. ಈ ಹುಡುಗರು ನಗಾಡ್ಕೊಂಡು ಕೆಲಸ ಮಾಡ್ತಾ ಒಬ್ಬರ ಕಾಲು ಇನ್ನೊಬ್ಬರು ಎಳೀತಿದ್ರು. ಮನಸ್ಸೊಳಗೆ ಅವ್ರದ್ದೇ ಆದಂಥ ಒಂದು ನೋವು, ದುಃಖ, ಯೋಚನೆಗಳು ಕಾಡ್ತಾ ಇರುತ್ತೆ. ಅವರ ಕಣ್ಣಲ್ಲಿ ಕನಸಿನ ದಾಹ ಮಾತ್ರ ಹಾಗೇ ಉಳ್ಕೊಂಡಿದೆ. ಮನೆಯಲ್ಲಿ ಇವರ ಅಪ್ಪ ಅಮ್ಮ ಇವೆಲ್ಲ ನಿನಗೆ ಬೇಕಾ ಅಂತ ಬೈದರು. ನಂಬಿದ ಹುಡುಗಿ ಕೊನೆಯವರೆಗೂ ಏನೇ ಆದರೂ ಜೊತೆಗಿರ್ತೀನಿ ಅಂತ ಹೇಳಿ ಕೈ ಕೊಟ್ಟು ಹೋದ್ರು.
ಫ್ರೆಂಡ್ಸ್ ಎಲ್ಲ ಮುಂದೆ ಒಂದು ರೀತಿ ಇದ್ದು ಹಿಂದೆ ಆಡ್ಕೋತಿದ್ರು. ಅವ್ರಿಗೆ ನಿಜವಾಗ್ಲೂ ಬೇಕಾಗಿರೋ ಪ್ರಪಂಚನೇ ಬೇರೆ. ಅವರು ಜಾಲಿ ಮೂಡಲ್ಲಿದ್ದರು. ಅವರು ಹೇಳೋದು ಬಾಯ್ಸ್, ಇದೇ ಜೋಶಲ್ಲಿ ಒಂದು ಶಾರ್ಟ್ ಫಿಲ್ಮ್ ತೆಗಿಯೋಣ. ಓಕೆ. ಅವರು ಈ ಸಾರಿ ಏನೋ ದೊಡ್ಡದಾಗಿ ಮಾಡೋಣ ಅಂತ ಏನೇನೋ ಟ್ರೈ ಮಾಡಿ ಫೇಲ್ ಆದರೂ ಅವ್ರು ಹೇಳೋದು ಈ ಸಲ ಒಳ್ಳೆ ಶಾರ್ಟ್ ಫಿಲ್ಮ್ ಮಾಡೋಣ. ಮಾಡೋಣ ತಾನೆ? ಮಾಡೋಣ. ಅವರು ಒಟ್ನಲ್ಲಿ ಸೋತ್ರು ಗೆದ್ರು, ಖುಷಿಯಾಗಿದ್ರು ಇಲ್ದೇ ಇದ್ರು ಅವ್ರು ಹೇಳೋದು ಮಗ ಶಾರ್ಟ್ ಫಿಲ್ಮ್ ಮಾಡೋಣ. ಮಾಡೋಣ. ಮಾಡೋದಾ? 1 2 3